ಸಮಸ್ಯೆ ಏನ್ರಿ ಅದು ಹಾಯ್ದದ? ಈ ಹಾದಿ ಸಮಸ್ಯೆ ಸರ, ನಾವು 3 ವರ್ಷದಿಂದ ಜಮೀನು ತೊಗೊಂಡಿವಿ, ಅಲ್ಲಿಂದ ಇಲ್ಲಿ ತನಕ ಬೆಳೆ ಮಾಡ್ಕೊತಿದ್ದೀವಿ. ಈಗ ಇವ್ರ ಸಮಸ್ಯೆ ಏನಂತಂದ್ರೆ ಕಡಿಮೆ ರೇಟಿಗೆ ನನ್ನ ಜಮೀನನ್ನು ಕೊಡಲಿಲ್ಲ ಅಂದ್ರೆ ಈ ಹಾದಿನೂ ಬಂದ್ ಮಾಡ್ತೀವಿ, ನಿಮ್ಮನ್ನು ಮರ್ಡರ್ ಮಾಡ್ತೀವಿ ಅಂತ ಹೇಳ್ಯಾರ. ಈಗ ಕೋರ್ಟ್ ಆದೇಶ ಅದು ಏನಿತ್ತು? ಕೋರ್ಟ್ ಆದೇಶ ಸರ ಹಿಂಗದ, ಕಬ್ಬು ಕಳಿಸ್ಲಿಕ್ಕೆ ನಮ್ಗೆ ಫ್ಯಾಕ್ಟ್ರಿ ತನೂ ಫುಲ್ ಪೊಲೀಸ್ ಪ್ರೊಡಕ್ಷನ್ದಿಂದ ಫ್ಯಾಕ್ಟ್ರಿ ಒಳಗೆ ಹೋಗಿ ಬೀಳುತನೂ ಪ್ರೊಡಕ್ಷನ್ ಐತೆ ಸರ. ಬನಟ್ಟಿ ಕೋರ್ಟಿಂದ ಪ್ರೊಡಕ್ಷನ್ ಇದ್ರೂ ಕೂಡ PSI ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ. ಪೊಲೀಸರನ್ನ ಕಬ್ಬು ಕಡಿಯಾಕ ಕಳ್ಸ್ಯಾನ, ಆದ್ರೆ ಹೋಗ್ಲಿಕ್ಕೆ ಹಾದಿ ಅವ ಮುಂದೆ ನಿಂತು ಬಂದ್ ಮಾಡ್ಸ್ಯಾನ. ಈಗ ಯಾರ ಸಮಸ್ಯೆ ಯಾರು? ರೈತರದ್ದು ರೈತರದ್ದು ಐತ್ ಸರ, PSIದು ಕುಮ್ಮಕ್ಕ ಐತ್ ಸರ್. ಇದ್ರ ಸತ್ತಿಗಿರಿ PSI, ಮಾಲಿಂಗ್ಪುರ್ PSI, ಸತ್ತಿಗಿರಿ ಸಾಹೇಬ್ ಅಂತೇಳಿ PSI ಅದಾರ. ನಾವು 10 ಸಲ ಕಂಪ್ಲೇಂಟ್ ಕೊಟ್ಟರು ಯಾವುದೇ ರೀತಿ ಕಂಪ್ಲೇಂಟ್ ತಗೊಳಂಗಿಲ್ಲ. 3 ತಿಂಗಳ ಗಂಟಲೆ ಮುಂದೆ ಓದ್ತಾನ. ಮೇಲಿನ ಅಧಿಕಾರಿಗಳ ಕಡೆಯಿಂದ ಕೋರ್ಟ್ನಿಂದ ಡೈರೆಕ್ಷನ್ ಬಂದಾಗ ನಮ್ದು FIR ಮಾಡ್ಕೊತಾನ. 3 ಕಂಪ್ಲೇಂಟ್ ಮಾಡಿದ್ವಿ, 3 ಕಂಪ್ಲೇಂಟ್ ಪೈಕಿ 2 ಕಂಪ್ಲೇಂಟ್ ಮಾಡ್ಕೊಂಡಾನ, 2 FIR ಮಾಡ್ಕೊಂಡಾನ, 2 ತಿಂಗಳು ಲೇಟಾಗಿ ಮಾಡ್ಕೊಂಡಾನ ಸರ್. ಈ ರೀತಿಯಾಗಿ ನಾವು ಪೊಲೀಸ್ ಸ್ಟೇಷನ್ಗೂ ಅಲ್ಲದಾಡಿ ಎಷ್ಟೋ ಅಧಿಕಾರಿಗಳಿಗೆ ಭೇಟಿಯಾಗಿ ನಾವು ನೊಂದಿವಿ, ಬೆಂದಿವಿ. ನಮಗೆ ಸರ್ಕಾರ ಸಹಾಯ ಸಿಕ್ಕಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಯಾವುದೇ ರೀತಿ ನ್ಯಾಯ ನಮಗೆ ಸಿಕ್ಕಿಲ್ಲ. ಈಗ ಅಲ್ಟ್ರಾಸಿಟಿ ಕೇಸ್ ಅದು ಐತೆ ಸರ್, 25/11/2025 25 ಮಂದಿ ಮ್ಯಾಗ ಕೇಸ್ ಆಗೈತೆ ಸರ್. ಅಟ್ರಾಸಿಟಿ ಬಾಗಲಕೋಟೆ ಸೆಷನ್ ಕೋರ್ಟ್ ಸರ್. 25 ಮಂದಿ ಮ್ಯಾಗ ಆದ್ರೂ ಕೂಡ ಇವತ್ತಿನ ತನಕ ಅವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಿಲ್ಲ. PSI ಯಾಕ್ರಪ್ಪ ಅಂದಿಲ್ಲ. ಅವ್ರು ಮುಂದೆ ಅಡ್ಡಾಡಿದ್ರು ಯಾವುದೇ ರೀತಿ ಅವ್ರ ಮ್ಯಾಗ ಕ್ರಮ ತಗೊಂಡಿಲ್ಲ ಸರ್. ಇದು 1ನೇದು. 2ನೇದು ಏನಾಗೈತೆ ಅಂದ್ರೆ 8ನೇ ತಾರೀಕು 12ನೇ ತಿಂಗಳದಾಗ ಮುಂಜಾನೆ 8 ಗಂಟೆಗೆ ನಮ್ಮ ಹೊಲದಾಗಿನ ಕಬ್ಬು ತುಡುಗಿಲೆ ಕಡ್ಕೊಂಡು ಹೋಗೋ ಮುಂದೆ ಇದನ್ನ ನಮ್ಮ ಜಮೀನ್ದಾಗಿನ ಕಬ್ಬು ಯಾರು ಕಡ್ದಾರತ್ ನೋಡಾಕ್ ಬಂದಾಗ ನಮ್ಮ ಅರುಣ್ ಕುಮಾರ್ ಸುಭಾಷ್ ಮಾವರ್ಕರ್ ಅನ್ನುವಂಥ ನಮ್ಮ ಮಗನಿಗೆ ಕೈಕಾಲು ಕಟ್ಟಿ ಕಂಬಕ್ಕೆ ಕಟ್ಟಿ ಬಿಡಿದಲ್ಲದ 6 ಫೂಟ್ ತೆಗ್ಗದ ತೆಗ್ಗಿನೊಳಗೆ JCP ತೆಗ್ಗಿನೊಳಗೆ ಕೈಕಾಲು ಕಟ್ಟಿ ಒಳಗೆ ಹೋಗದ ಜೀವಂತ ಮಣ್ಣು ಮುಚ್ಚಾಕತ್ತಿದ್ರು. ಇದಕ್ಕೆ 112ದವ್ರು ಬಂದ ಅವನು ಕೈಕಾಲು ಬಿಡಿಸ್ಯಾರ. ಕೈಕಾಲು ಬಿಡಿಸಿದ್ರು ಇವತ್ತಿನ ತನ ಅದು ಒಂದು ಕೇಸ್ ಆಗೈತಿ. ಕೇಸ್ ನಂಬರ್ 0012 ಅಂತೇಳಿ ಕೇಸ್ ನಂಬರ್ ಐತಿ. ಅದು ಬಾಗಲಕೋಟೆ ಸೆಷನ್ ಕೋರ್ಟ್ ಆಗೈತಿ. 23 ಮಂದಿ ಮ್ಯಾಗ ಆಗ್ಯದ. ಇವತ್ತಿನ ತನ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. ಮೊನ್ನೆ 27ನೇ ತಾರೀಕು ಶ್ರೀಶೈಲ್ ಬಂಡಿ ಅನ್ನವ, ಇದು ಮಂಜುನಾಥ್ ಬಂಡಿ ಅನ್ನವ, ಶ್ರೀಶೈಲ ಪರಪ್ಪ ಮಿರ್ಜಿ ಅನ್ನವ ನಮ್ಮ ಮಠಕ್ಕೆ ನೇರವಾಗಿ ಬಂದ. ನಾವು 10 ಲಕ್ಷ ರೂಪಾಯಿ ಕೊಡ್ತೀವಿ, 3 ಎಕರೆ ಜಮೀನು ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಹಾಡಾಗಲಿ ಮರ್ಡರ್ ಮಾಡ್ತೀವಿ ಮತ್ತು ಫ್ಯಾಮಿಲಿ ಎಲ್ಲ ತೆಗಿತೀವಿ ಅಂತೇಳಿ ಧಮಕಿ ಹಾಕಿ ಹೋಗಿದ್ದಾನ. ಆ ಧಮಕಿ ಇವತ್ತಿನ ತನಕ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಮಾಲಿಂಗ್ಪುರ್ PSI, ಸೆಕೆಂಡ್ PSI ಆಗಲಿ, ಸತ್ತಿಗಿರಿ ಕಿರಣ್ ಕುಮಾರ್ ಸತ್ತಿಗಿರಿ ಇವರು ಕಂಪ್ಲೇಂಟ್ ತಗೊಳಂಗಿಲ್ಲ ಅಂತ ಫಸ್ಟ್ ಹೇಳ್ತಾರೆ ಸರ್. ನನ್ನ ಹೆಸರು ಸುಭಾಷ್ ವಿಠಲ್ ಮಾವರ್ಕರ್ ಅಂತೇಳಿ. ನಾನು ಶಕ್ತಿ ಪೀಠದ ಮಠಾಧೀಶ. ಶಕ್ತಿ ಪೀಠದ ದುಡ್ಡು ಹಾಕಿನ ಇದನ್ನ ಮಠ ತಗೊಂಡೇನೆ ಸರ್. ಇದು ಜಾಗ ತಗೊಂಡೇನೆ. ಹೌದು ಸರ್. 23ರಾಗ ಇದನ್ನ ಆಸ್ತಿ ಖರೀದಿ ತಗೊಂಡೇನೆ ಸರ್. ಯಾವ್ರು ಸರ್? ತಮ್ಮದೇವರು? ನಂದು ಸಮೀರ್ವಾಡಿ ಸರ. ಇದು ಬಿಸ್ನಾಳ. ಇಲ್ಲೇ 1 ಕಿಲೋಮೀಟರ್ 2 ಕಿಲೋಮೀಟರ್ದಾಗ ಇದೀವಿ ಸರ್. ಮಠಾನು ಸಮೀರ್ವಾಡಿಯಾಗ ಐತಿ ಸರ್. ಶಕ್ತಿ ಪೀಠ ಅಂತೇಳಿ. ನಾವು ಪೀಠಾಧೀಶರಾಗಿ ಬಂದಂಥ ಭಕ್ತರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ, ಸಲಹೆ ಸೂಚನೆಗಳನ್ನು ಕೊಟ್ಕೊಂಡು ಧಾರ್ಮಿಕ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ನಮ್ಮ ಜೀವನದೊಳಗೆ ನಾವು ಆರಾಮಾಗಿ ಇದೀವಿ ಸರ್. ಇದು ತಕರಾರು ಇದ್ದು ಸರ. ಈಗ ಸದ್ಯಕ್ಕೆ ಇದನ್ನೆಲ್ಲ ಈಗ 3 ತಿಂಗಳದೊಳಗೆ ಇದನ್ನೆಲ್ಲ ಮಾಡಿದ್ದಾರೆ ಸರ್. ಅದಕ್ಕಿಂತ ಮುಂಚೆ ನಮಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಆರಾಮಾಗಿದ್ದೀವಿ. ನಮ್ಮ ಜಮೀನನ್ನು ನಾವು ಬೆಳೆ ಮಾಡ್ಕೊತಿರ್ತೀವಿ. ಯಾವುದೇ ರೀತಿ ಹಿಂದೊಂದು ಸಲ ನಮ್ಮಲ್ಲಿ ಅರಿಶಿನ ಕಬ್ಬ ಕಡಿಯಾಕತ್ತಿದ್ರು. ಅವಾಗ ರೀಜನಲ್ ಡೈರೆಕ್ಟರ್ ಆಫ್ ಬೆಳಗಾವಿ ಇವರಿಗೊಂದು ಅರ್ಜಿ ಮಾಡ್ಕೊಂಡಿದ್ವಿ. ಅರ್ಜಿ DC ಸಾಹೇಬ್ರಿಂದ ಇನ್ಸ್ಪೆಕ್ಷನ್ ಬಂದಿತ್ತು. ಇನ್ಸ್ಪೆಕ್ಷನ್ ಬಂದಾಗ ಅವಾಗ ಸುಮ್ಮನೆ ಕೂತರು. ಇದು ತನ ಏನೈತಿ ಯಾವುದೇ ರೀತಿ ತೊಂದರೆ ಇದ್ದಿದ್ದಿಲ್ಲ. ಈಗ ಏನಾಗೈತೆ ಅಂತಂದ್ರೆ 24ನೇ ತಾರೀಕು ನಮ್ಮಲ್ಲಿ ಸೋಮಯ್ಯ ಶುಗರ್ ಫ್ಯಾಕ್ಟ್ರಿಗೆ ಈ ನಮ್ಮ ಜಮೀನದಾಗಿಂದ ಕಬ್ಬ 41/7 ಸುಭಾಷ್ ವಿಠಲ್ ಮಾವರ್ಕರ್ ಅಂತೇಳಿ ನಮ್ಮ ಪನಿ ಇದ್ದ, ಉತಾರಿದ್ದ, ಅದರೊಳಗೆ ಪಾಳೆ ಎಲ್ಲ ನಾವು ಕ್ಲಿಯರ್ ಇದ್ದ ನಮ್ಮ ಆಸ್ತಿ ಒಳಗಿನ ಕಬ್ಬನ್ನು ನಾವು ಫ್ಯಾಕ್ಟ್ರಿಗೆ ಕೊಡಬೇಕಂತೇಳಿ ಹೋದಾಗ ಫ್ಯಾಕ್ಟ್ರಿ ಅವರು ನಮ್ಮ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ನೋಡಿ, ಕೋರ್ಟ್ ಆರ್ಡರ್ ನೋಡಿ ಎಲ್ಲ ಮಾಡಿ ನಿಮಗೆ ನವಂಬರ್ದಾಗ ಇನ್ನೂ ಟೈಮ್ ಬಂದಿಲ್ಲ, ಡಿಸೆಂಬರ್ದಾಗ ನಿಮಗೆ ಆರ್ಡರ್ ಕೊಡ್ತೀವಿ,
ನಿಮ್ಮ ಕಬ್ಬನ್ನ ಕಟಾವು ಮಾಡಿ ನಮ್ಮ ಫ್ಯಾಕ್ಟ್ರಿ ಕಳ್ಸಕ್ರಿ ಆರ್ಡರ್ ಕೊಡ್ತೀವಂತೆ ಹಿರಿಯ ಅಧಿಕಾರಿ ಈರಪ್ಪ ಕನಬೂರ್ ಅಂತೇಳಿ ಫ್ಯಾಕ್ಟ್ರಿ ಡೈರೆಕ್ಟರ್ ಮತ್ತು BR ಬಕ್ಷಿ ಅನ್ನೋರು ಫ್ಯಾಕ್ಟ್ರಿ ಡೈರೆಕ್ಟರ್ ನೇರವಾಗಿ ಮಾತಾಡಿದ ನಂತರ ನಮಗೆ ಗೊತ್ತಿಲ್ಲದಂಗೆ ಕೋರ್ಟ್ ಆರ್ಡರ್ ಇದ್ರೂ ಕೂಡ ತುಡುಗಿಲಿ ಗಿರಿಮಲ್ಲಪ್ಪ ರಾಮಪ್ಪ ಮಿರ್ಜಿ ಅನ್ನುವಂಥ ಕ್ಷಣವಾಗಿ ನಮಗೆ ನ್ಯಾಯ ಕೊಡಬೇಕು. ನಾವು ಊಟಿಲ್ಲ, ಮೊನ್ನೆಯಿಂದ ಊಟಿಲ್ಲ, ಊಟನೂ ಬಿಡ್ತಾ ಇಲ್ಲ. ಬೇರೆದವ್ರು ಹಾದಿಲೆ ಬಂದ್ರೂ ನಮಗೆ ಕುಡ್ಗೋಲ್ ತೊಗೊಂಡು ಬೆನ್ನು ಹತ್ತಿ ಇದು ಮಾಡ್ತಾ ಇದ್ದಾರೆ. ನಾವು ಶುಗರ್ ಪೇಷಂಟ್, ನಮ್ಮದು ಟ್ರಾಲಿ ಟ್ಯಾಕ್ಟರ್ ಎಲ್ಲ ಹೊಲದಾಗ ಐತಿ. ನಾವು ಇರುವಂಥದ್ದು ಎಲ್ಲ ನಮ್ಮ ಫ್ಯಾಮಿಲಿ ಒಳಗೆ ರವಾಸಿಯಾಗಿ ನಮ್ಮ ಜಮೀನದಾಗ ಅದೀವಿ. ನಮಗೆ ಸ್ವತ್ತು ರಕ್ಷಣೆ ಕೊಟ್ಟ ಇದನ್ನ ಸರ್ಕಾರ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳು ಎಚ್ಚರಿಸಲಿಲ್ಲ ಅಂದ್ರೆ ಇದು ಅನಾಹುತ ಕಾರಣ ಆಕತಿ. ಇದನ್ನ ತಾವು ದಯಮಾಡಿ ನಮಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಕೇಳ್ತೀವಿ.